ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರು ಎಲ್ರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಬಹಳ ದಿನಗಳಿಂದ ಚರ್ಚೆ ಮಾಡ್ತಾ ಇದ್ವಿ, ಮಾತನಾಡ್ತಾ ಇದ್ವಿ. ಮೇಷರಾಶಿಯಿಂದ ವೃಷಭ ರಾಶಿಗೆ ಗುರು ಪ್ರವೇಶ ಆಗುತ್ತೆ ಮೇ 1ನೇ ತಾರೀಕು. ಭಾಳ ಅದ್ಭುತವಾಗಿರುವಂಥ ದಿನ ಅಂತ, ಆ ದಿನ ಬಂದ್ಬಿಟ್ಟಿದೆ, ಸುದಿನ ಅಂತಲೇ ಹೇಳ್ಬೋದು. ಈ ದಿನವನ್ನು ನಾವು ಯಾವ ರೀತಿ ಯೂಸ್ ಮಾಡಬೇಕಾಗತ್ತೆ ಅಥವಾ ಯಾವ ರೀತಿ ನಾವು ಸ್ಪೆಂಡ್ ಮಾಡಬೇಕಾಗತ್ತೆ, ಅದರ ದೇವಾಲಯಗಳಿಗೆ ಭೇಟಿ ನೀಡಬೇಕಾಗತ್ತಾ, ಏನು ತಲೆ ಹೊಡೋದಿಲ್ಲ, ಬಂದ್ಬಿಟ್ಟಿದೆ ಆ ಡೇ ಅಂದ ತಕ್ಷಣ. ಸೊ ಹೇಗೆ ಏನು ಮಾಡಬೇಕಾಗತ್ತೆ ಗುರುಗಳೇ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಹಾಗೆ ಈ ದಿನ ಕಾರ್ಮಿಕರ ದಿನಾಚರಣೆ. ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಎಷ್ಟೋ ಜನ ನಿಮಗೆ ಸಂಬಂಧಪಟ್ಟ ಸ್ಥಳಗಳಲ್ಲಿ ಎಷ್ಟೇ ಕಷ್ಟವಾದರೂ ಕೂಡ ನಾವು ಜೀವನವನ್ನು ಮಾಡಬೇಕಾದ್ರೆ ನಾವು ಕಾರ್ಮಿಕರ ಕೆಲಸ ಮಾಡ್ತಾ ಇರ್ತೀವಿ. ಅಂತಹ ಕಾರ್ಮಿಕರಿಗೆ ಶುಭಾಶಯಗಳನ್ನು ತಿಳಿಸ್ತಾ, ಆಯುರ ಆರೋಗ್ಯವನ್ನು ಐಶ್ವರ್ಯವಾಗಿ ನಿಮಗೆ ಭಗವಂತ ಕೊಡಲಿ ಎಂಬುದಕ್ಕೆ ಪ್ರಾರ್ಥನೆ ಮಾಡಿಕೊಡುತ್ತಾ, ನೀವು ಏನು ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀರೋ ಅಂತಹ ಪ್ರಾಮಾಣಿಕ ವ್ಯಕ್ತಿಗಳಿಗೆ ಭಗವಂತನ ಕೃಪೆ ಇರಲಿ ಅಂತ ಹೇಳ್ತಾ, ಇಂತಹ ದಿನದಲ್ಲಿ ಗುರು ಬದಲಾಗ್ತಾ ಇರತಕ್ಕಂತಹ ಈ ದಿನ ಏನು ಅಂತಂದರೆ, ಗುರು ಸ್ಥಾನ ಪಲಟವಾದಾಗ ಬಹಳಷ್ಟು ಬದಲಾವಣೆಗಳಾಗ್ತಕ್ಕಂಥ, ಇಲ್ಲಿಂದ ನೀವು ಖುಷಿಯನ್ನು ವ್ಯಕ್ತಪಡಿಸಲಿಕ್ಕೆ ಇವತ್ತು ನೀವು ಮೊದಲು ಮಾಡಬೇಕಾಗಿರೋ ಒಂದು ಕೆಲಸ ಇದೆ. ಶೀಘ್ರವಾಗಿ ಮಾಡಬೇಕಾಗಿದೆ ಕೆಲಸ ಅಂತಂದರೆ, ಇವತ್ತು ಹಿಂದೆ ನೀವು ಕೇಳಿಸ್ಕೊಂಡು ಮಾಡ್ತಾ ಇರ್ತೀರಿ ಅಂತಂದರೆ, ಒಂದು ತಾಮ್ರದ ಚೆಂಬಿನಲ್ಲಿ ನೀರು ತೆಗೆದುಕೊಳ್ತಾ ಅದಕ್ಕೆ ನೀವು 3 ಸ್ಪೂನ್ ಅರಿಶಿಣ ಹಾಕಬೇಕು. 3 ಸ್ಪೂನ್ ಅರಿಶಿಣ ಹಾಕ್ಬಿಟ್ಟು ಅದೇ ಸ್ಪೂನಲ್ಲೇ ನೀವು ಕಲಿಸ್ತಾ ಆ ಕಲಸೋವಾಗಲೇ ನೀವು ಬಲಗಡೆ ಒಂದು ರೌಂಡ್ ಹೇಗೆ ಕ್ಲಾಕ್ ವೈಸ್ ನೀವು ಮಾಡ್ತಿರ್ಬೇಕಾದ್ರೆ, ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೈವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಓಂ ದೇವಾನಾಂಚ ಋಷೀಣಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಓಂ ಗುರುವೇ ನಮಃ. ಓಂ ಅಸ್ಮತ್ ಪರಮಗುರುಭ್ಯೋ ನಮಃ. ಓಂ ಅಸ್ಮತ್ ಸರ್ವಗುರುಭ್ಯೋ ನಮಃ. ಓಂ ಅಸ್ಮತ್ ಸರ್ವಗುರುಭ್ಯೋ ನಮಃ ಮಂತ್ರವನ್ನು ಹೇಳಿಕೊಳ್ಳುತ್ತಾ, ಓಂ ಲೋಕತ್ರಯಾಚಾರ್ಯಾಯ ಶಂಕರ ಮಧ್ವ ರಾಮಾನುಜರನ್ನು, ನಿಮ್ಮ ಇಷ್ಟ ಗುರುಗಳನ್ನು ತಿಳಿದುಕೊಳ್ಳುತ್ತಾ, ನಿಮ್ಮ ಕುಲಗುರುಗಳನ್ನು ತಿಳಿದುಕೊಳ್ಳುತ್ತಾ ಆ ಅರಿಶಿಣವನ್ನು ಕಲಿಸ್ತಾ ನಿಮಗೆ ಏನೇನು ಮನಸ್ಸಲ್ಲಿದೆಯೋ ನೆಗೆಟಿವ್, ನಿಮಗೆ ಏನೇನು ತೊಂದರೆ ಕಾಣಿಸ್ಕೊಳ್ಳೋದು ಯಾವುದು ಕೂಡ ನಮಗೆ ಬರಬಾರದು. ಇನ್ನು ಮೇಲೆ ಶುಭಕಾರಕನಾಗಿರತಕ್ಕಂತಹ ಗುರು, ಯೋಗಕಾರಕನಾಗಿರತಕ್ಕಂತಹ ಗುರು, ಕಲ್ಯಾಣಕಾರಕನಾಗಿರತಕ್ಕಂತಹ ಗುರು, ಪುತ್ರಕಾರಕನಾಗಿರ್ತಕ್ಕಂತಹ ಗುರು, ಧನಕಾರಕನಾಗಿರ್ತಕ್ಕಂತಹ ಗುರು ನಮ್ಮ ಮೇಲೆ ಕೃಪೆ ತೋರಿಸು. ನಾವು ಇಷ್ಟು ದಿನಗಳು ವಿಲಿ ಅಂತ ಒದ್ದಾಟ ಮಾಡಿದ್ದೇವೆ. ಇನ್ನು ಮೇಲೆ ನಮ್ಮ ಬದುಕಿನಲ್ಲಿ ಅಂತಹ ಜಂಜಾಟದ ಒದ್ದಾಟದ ದಿನಗಳು ನಮಗೆ ಬೇಡ. ನಮ್ಮ ಮೇಲೆ ಸ್ವಲ್ಪ ಮಾತ್ರವಾಗಿ ಕರುಣೆಯನ್ನು ತೋರಿಸು ಅಂತ ಹೇಳಿ ಆ ನೀರಿನ ಮೇಲೆ ಕೈ ಹಿಡಿಕೊಳ್ಳುತ್ತಾ ನೀವೊಂದು ಬಾರಿ ಪ್ರಾರ್ಥನೆಯನ್ನು ಮಾಡುತ್ತಾ, ಒಂದು ಸಾಧ್ಯ ಆದರೆ ಮಾವಿನೆಲ್ಲ ತೆಗೆದುಕೊಂಡು ಮನೆಯೆಲ್ಲ ಪ್ರೋಕ್ಷಣೆ ಮಾಡಿ. ಮನೆ ಯಜಮಾನ ಅಥವಾ ಯಜಮಾನಿ ಈ ಕೆಲಸವನ್ನು ಮಾಡಬೇಕಾಗತ್ತೆ. ಪ್ರೋಕ್ಷಣೆ ಎಲ್ಲ ಮಾಡ್ತೀರಿ. ನಂತರ ಆ ವಸ್ತುವಿನ ಮೇಲೆ ಎಲ್ಲ ಸ್ವಲ್ಪ ಹಾಕಿ ಮನೆ ಸುತ್ತು ಕೂಡ, ಮನೆಯ ಗಿಡದ ಮೇಲೆ ಕೂಡ ಹಾಕ್ತಕ್ಕಂತಹದ್ದು. ಗುರುವಿಗೆ ಸಂಬಂಧಪಟ್ಟ ಅರಳಿ ಮರ ನಿಮ್ಮ ಮನೆಯ ಹತ್ತಿರ ಇತ್ತು ಅಂತಂದರೆ ಅದಕ್ಕೆ ಹಾಕಿ ಬರ್ತೀರಿ. ಇಲ್ಲ ಗುರುಗಳ ದೂರ ಇದೆ ಅಂತಂದರೆ ನಿಮ್ಮ ಮನೆಯ ತುಳಸಿ ಕಟ್ಟೆ, ಇನ್ನು ಇರ್ತಕ್ಕಂಥ ಹೂವಿನ ಗಿಡಗಳಿಗೆ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ನೀರನ್ನು ಹಾಕುವಂಥದ್ದನ್ನು ಮಾಡ್ಕೊಳ್ತೀರಿ. ಗುರು ಬರಲಿಕ್ಕೆ ಇದನ್ನು ನೀವು ಈ ನೀರಿಂದ ವೆಲ್ಕಮ್ ಮಾಡಿದ ಹಾಗೆ ಈ ದಿನ. ಇನ್ನು ಇದನ್ನಷ್ಟೇ ಸೂಕ್ಷ್ಮವಾಗಿ ಮಾಡ್ತೀರಿ. ನಿಮ್ಮ ಕೆಲಸಕ್ಕೆ ನೀವು ನಿಮ್ಮನ್ನು ತೊಡಗಿಸ್ಕೊಳ್ತೀರಿ. ಇನ್ನು ಸಾಧ್ಯವಾದರೆ ಇವತ್ತು ಗುರುವಿಗೆ ನೀವೇನಾದರೂ ಮಾಡುತ್ತೀನಿ ಅಂತಂದರೆ ಮನೆಯಲ್ಲಿ ಪೂಜೆ ಮಾಡಿ. ಗುರುವಿಗೆ ಸಂಬಂಧಪಟ್ಟದ್ದು ಗುರು ದತ್ತಾತ್ರೇಯನ ಪಾರಾಯಣ ಮಾಡ್ಕೊಳ್ತೀರಿ. ಅಂದರೆ ವಿಶೇಷವಾಗಿ ಬಹಳ ನೋವಿಂದ ಒದ್ದಾಟ ಮಾಡ್ತಕ್ಕಂಥವರು ಗುರು ಕಷ್ಟೋದ್ಧಾರಣ ಸ್ತೋತ್ರ ಅಂತ ಇದೆ. ಏನು ಕಷ್ಟೋದ್ಧಾರಣ ಸ್ತೋತ್ರ ಇದೆಯೋ ಅದನ್ನು ಪಾರಾಯಣವನ್ನು ಮಾಡತಕ್ಕಂಥದ್ದನ್ನು ಕೂಡ ಈ ದಿವಸ ಮಾಡಿಕೊಳ್ತೀರಿ. ಕದಂಬ ನೈವೇದ್ಯವನ್ನು ಸಾಧ್ಯ ಆಗುತ್ತಾ ಇವತ್ತು ಮಾಡಿಕೊಳ್ತಿರ್ತೀರಿ. ಇನ್ನು ವಿಶೇಷವಾಗಿ ಕಡಲೆಯಿಂದ ನೀವು ಮಾಡತಕ್ಕಂಥ ಹಯಗ್ರೀವ ಅಂತ ಕರೀತಾರೆ. ಅದನ್ನು ಬೆಲ್ಲ ಮತ್ತು ಕಡಲೆಬೇಳೆನ ಹಾಕಿ ಮಾಡತಕ್ಕಂಥ ಅಂಥ ಹಯಗ್ರೀವವನ್ನು ನೀವು ನೈವೇದ್ಯ ಮಾಡಬಹುದು. ಅಥವಾ ಕದಂಬವನ್ನು ಕೂಡ ನೀವು ನೈವೇದ್ಯ. ಕದಂಬ ಅಂತಂದರೆ ಈ ಬಿಸಿಬೇಳೆ ಬಾತ್, ನಾನು ಅದನ್ನು ಹಾಗೆ ಕರಿತೀನಿ.
ಆ ಬಿಸಿಬೇಳೆ ಭಾತು ಕೂಡ ಇವತ್ತು ಆ ವರ್ಣ ಇರುತ್ತೆ. ಅದಕ್ಕಾಗಿ ನೀವು ಅದನ್ನು ನೀವು ನೈವೇದ್ಯವನ್ನು ಮಾಡ್ತಕ್ಕಂಥದ್ದು, ಮಕ್ಕಳಿಗೆ ಒಂದಷ್ಟು ಜನಕ್ಕೆ ನೀವು ಹಂಚುವಂಥದ್ದು. ಇನ್ನು ಈ ದಿನದಲ್ಲಿ ಮಾತ್ರ ನಿಮ್ಮ ಹತ್ತಿರದಲ್ಲಿ ಎಲ್ಲಿ ಹೋಮ ಹವನ ನಡೀತಾ ಇರುತ್ತೋ, ಆ ಗುರುಗ್ರಹಕ್ಕೆ ಅಭಿಷೇಕ ನಡೀತಾ ಇರುತ್ತೋ ಅಂಥ ಕಡೆ ಹೋಗಿ ಬರತಕ್ಕಂಥದ್ದು, ಆ ಹೋಮದಲ್ಲಿ ಪಾಲ್ಗೊಳ್ತಕ್ಕಂಥದ್ದನ್ನು ಮಾಡಿಕೊಳ್ಳಿ. ಇನ್ನು ಮಾಲೆ ನಿಮ್ಮ ಹತ್ರ ಇತ್ತು ಅಂತಂದರೆ ಗುರುವಿಗೆ ಸಂಬಂಧಪಟ್ಟ ನೀವು ಯಾವುದೇ ಮಾಲೆ ಧರಿಸಿದ್ರು ಕೂಡ ಗುರುವಿನ ಗಾಯತ್ರಿ ಮಂತ್ರವನ್ನು ಪಠಿಸ್ತಕ್ಕಂತಹದ್ದನ್ನು ಮಾಡ್ಕೊಳ್ತೀರಿ. ಹಾಗೆ ಓಂ ಬೃಹಸ್ಪತಯೇ ನಮಃ, ನಮಗೇನೇನು ಹೆಚ್ಚಿಗೆ ಆಗ್ತಾ ಇಲ್ಲ ಗುರುಗಳಂತಂದರೆ ಓಂ ಬೃಹಸ್ಪತಯೇ ನಮಃ ಅನ್ನೋ ಮಂತ್ರವನ್ನು 108 ಬಾರಿ ಹೇಳಿಕೊಳ್ತಕ್ಕಂಥದ್ದು. ನೀವು ಇವತ್ತು ಮಾಡುವಂಥ ಕೆಲಸ 1 ವರ್ಷದ ಕಾಲ ನಿಮ್ಮನ್ನು ಕಾಪಾಡ್ತಾ ಬರುತ್ತೆ. ನಾನು ತುಂಬ ತಿಳಿಯಾಗಿ ಹೇಳ್ತಾ ಇದ್ದೇನೆ, ಇದನ್ನು ತುಂಬ ತಿಳಿಯಾಗಿ ಹೇಳ್ತಾ ಇದ್ದೀನಿ. ಇವತ್ತು ನೀವು ಮಾಡ್ತಕ್ಕಂತಹ ಕೆಲಸ 1 ವರ್ಷ ನಿಮ್ಮನ್ನು ಕಾಪಾಡುತ್ತೆ, 1 ವರ್ಷ ನಿಮ್ಮನ್ನು ರಕ್ಷಣೆ ಮಾಡುತ್ತೆ. 1 ವರ್ಷ ಬೇಕಾದ್ರೆ ನೀವು ಪರೀಕ್ಷೆ ಮಾಡ್ಬೋದು. ಗುರುಗಳು ಇದನ್ನು ಹೇಳಿದ್ದಾರೆ, ಇದನ್ನು ನಾನು ಮಾಡ್ತೀನಿ. ಗುರುವಿನ ಅಷ್ಟೋತ್ತರವನ್ನು ಓದ್ತಕ್ಕಂತಹದ್ದು 3 ಬಾರಿ, ಗುರುವಿನ ಸಂಖ್ಯೆ 3 ಆಗಿರೋದ್ರಿಂದ 3 ಬಾರಿ ಗುರುವಿನ ಅಷ್ಟೋತ್ತರವನ್ನು ಪಠಿಸಿ, ನಿಮಗೇನು ಶ್ರದ್ಧೆ ಇರುತ್ತೋ ಅಂತಹ ಭಕ್ತಿಯಿಂದ ಏನು ನಿವೇದನೆ ಮಾಡ್ತಿರೋ ಮಾಡಿ ಆ ಒಂದು ಮಹಾನುಭಾವನಾಗಿರೋ ಗುರುವನ್ನು ಮೆಚ್ಚಿಸ್ತಕ್ಕಂತಹದ್ದನ್ನು ಮಾಡಿದಾಗ ನಿಮ್ಮಲ್ಲಿ ಧನಕನಕವನ್ನು ಆತ ಹೆಚ್ಚಿಸ್ತಾನೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಬಹುದು. ಗುರುವಿನ ಕೃಪಾ ಕಟಾಕ್ಷ ಸಿದ್ಧಿರಸ್ತು. ಖಂಡಿತವಾಗ್ಲೂ ಗುರುಗಳಿಂದ ಇಷ್ಟು ನಮಗೆ ಒಂದು ವಿಷಯ ಸಿಕ್ಕಿದ ಮೇಲೆ ಇನ್ನೇನು ಬೇಕು ಅಂತಲೇ ಹೇಳ್ಬೋದು. ಯಾಕಂದರೆ ಸಾಕಷ್ಟು ಜನ ಒಂದು ರೀತಿ ಆತಂಕಕ್ಕೆ ಒಳಗಾಗಿದ್ರು, ಗುರು ಬದಲಾವಣೆಯಿಂದ ಎಲ್ರಿಗೂ ಒಳ್ಳೇದಿಲ್ಲ ಅಥವಾ ಎಲ್ರಿಗೂ ಕೆಟ್ಟದಿಲ್ಲ ಅಂತ. ಆದರೆ ಈ ದಿನ ನಾವು ಏನು ಮಾಡಲೇಬೇಕು ಅನ್ನೋಂಥ ವಿಚಾರವನ್ನು ಇವತ್ತಿನ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ಗುರುಗಳೇ, ತಮಗೆ ನಮಸ್ಕಾರ. ಹರೇ ಶ್ರೀನಿವಾಸ. ಮೇ 1ನೇ ತಾರೀಕು ಇವತ್ತು ಗುರು ಬದಲಾವಣೆ ಆಗಿದೆ. ಸೊ ಇದರ ಪ್ರಯುಕ್ತ ನೀವು ಯಾವ ಒಂದು ಕೆಲಸವನ್ನು ಇವತ್ತು ಮಾಡಲೇಬೇಕು ಅನ್ನೋ ಒಂದು ವಿಚಾರವನ್ನು ಗುರುಗಳು ತಮಗೆ ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.